ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ನಾವೆಲ್ಲರೂ ಕಷ್ಟಪಟ್ಟು ದುಡಿದ ಹಣ ಬ್ಯಾಂಕ್ಗಳಲ್ಲಿ ಎಷ್ಟರ ಮಟ್ಟಿಗೆ ಸುರಕ್ಷಿತವಾಗಿದೆ ಅನ್ನೋ ಒಂದು ಬಹುಮುಖ್ಯವಾದ ವಿಷಯವನ್ನ ಇವತ್ತು ನಾವು ಡಿಕೋಡ್ ಮಾಡ್ಲಿದ್ದೇವೆ. ಹಣ ಮನೆಯ ಬೀರುಗಿಂತ ಬ್ಯಾಂಕಿನಲ್ಲಿ ಸೇಫ್ ಅಂತ ನಾವೆಲ್ಲರೂ ಅಂದ್ಕೊಳ್ತೀವಿ ಅಲ್ವಾ? ಆದ್ರೆ ಆ ಸೇಫ್ಟಿ ಅಥವಾ ನಂಬಿಕೆಯನ್ನ ಕಾಪಾಡಿಕೊಳ್ಳೋಕೆ ತೆರೆ ಹಿಂದೆ ಕೆಲ್ಸ ಮಾಡೋ ಆ ಒಂದು ವ್ಯವಸ್ಥೆ ಯಾವುದು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀವಾ? ಬನ್ನಿ, ಅದ್ರ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ಇಡೀ ಬ್ಯಾಂಕಿಂಗ್ ವ್ಯವಸ್ಥೆ ನಿಂತಿರೋದೇ ನಂಬಿಕೆಯ ಮೇಲೆ. ಆದ್ರೆ ಇತಿಹಾಸವನ್ನ ಸ್ವಲ್ಪ ಕೆದಕ್ ನೋಡಿದ್ರೆ ಈ ನಂಬಿಕೆ ಹುಸಿಯಾಗಿರೋ ಉದಾಹರಣೆಗಳು ಸಾಕಷ್ಟು ಸಿಗ್ತವೆ. ಒಂದು ಕ್ಷಣ ಯೋಚನೆ ಮಾಡಿ. ಅಚಾನಕ್ಕಾಗಿ ಯಾವುದಾದ್ರೂ ಒಂದು ಬ್ಯಾಂಕ್ ಮುಚ್ಚೋದ್ರೆ ಅಥವಾ ದಿವಾಳಿಯಾದ್ರೆ ಅಲ್ಲಿರೋ ಸಾಮಾನ್ಯ ಜನರ ದಿನನಿತ್ಯದ ಉಳಿತಾಯದ ಹಣದ ಕಥೆ ಏನದತ್ತೆ? ಇಂಥದೊಂದು ಆತಂಕಕಾರಿ ಪ್ರಶ್ನೆ ಕಾಡೋದು ತುಂಬಾನೇ ಸಹಜ. ಸರಿ, ಹಾಗಾದ್ರೆ ಈ ಆತಂಕಕ್ಕೆ ನಿಜವಾದ ಪರಿಹಾರ ಏನು ಅನ್ನೋದನ್ನ ಈಗ ನೋಡೋಣ. ಸರಿ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. 1960ರ ದಶಕದಲ್ಲಿ ನಡೆದ ಒಂದು ಘಟನೆ ಇಡೀ ಬ್ಯಾಂಕಿಂಗ್ ವಲಯವನ್ನೇ ಅಕ್ಷರಶಃ ಬೆಚ್ಚಿ ಬೀಳ್ಸಿತ್ತು. ಪಾಲೈ ಸೆಂಟ್ರಲ್ ಬ್ಯಾಂಕ್ ಮತ್ತು ಲಕ್ಷ್ಮೀ ಬ್ಯಾಂಕ್ಗಳ ಹಠಾತ್ ವೈಫಲ್ಯದಿಂದಾಗಿ ಸಾರ್ವಜನಿಕರು ಬ್ಯಾಂಕಿಂಗ್ ವ್ಯವಸ್ಥೆಯ ಮೇಲಿದ್ದ ನಂಬಿಕೆಯನ್ನೇ ಕಳ್ಕೊಂಡ್ಬಿಟ್ಟಿದ್ರು. ಈ ಬಿಕ್ಕಟ್ಟನ್ನ ಶಮನ ಮಾಡೋಕೆ ಮತ್ತು ಆ ನಂಬಿಕೆಯನ್ನ ಮರಳಿ ತರೋಕೆ ಅಂತಲೇ 1961ರಲ್ಲಿ DICGC ಕಾಯ್ದೆಯನ್ನ ಜಾರಿಗೆ ತರಲಾಯಿತು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ಅಮೆರಿಕಾದ ನಂತರ ಸಣ್ಣ ಠೇವಣಿದಾರರನ್ನ ರಕ್ಷಿಸೋಕೆ ಅಂತಲೇ ಇಂಥದ್ದೊಂದು ವಿಶೇಷ ವಿಮಾ ಯೋಜನೆಯನ್ನ ಪರಿಚಯಿಸಿದ ಜಗತ್ತಿನ ಎರಡನೇ ದೇಶ ಅಂದ್ರೆ ಅದು ನಮ್ಮ ಭಾರತ. ವಿಭಾಗ 1: ಹಣಕಾಸು ರಕ್ಷಣಾ ಕವಚದ ಪ್ರವೇಶ. ನಮ್ಮ ಉಳಿತಾಯದ ಮೇಲೆ ಕವಚದಂತೆ ನಿಂತಿರೋ ಈ ರಕ್ಷಣಾ ವ್ಯವಸ್ಥೆ ನಿಖರವಾಗಿ ಏನು ಮತ್ತು ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಈಗ ಅರ್ಥ ಮಾಡ್ಕೊಳ್ಳೋಣ. ಈ DICGC ಅಂದ್ರೆ ಡೆಪಾಸಿಟ್ ಇನ್ಶೂರೆನ್ಸ್ ಅಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್. ಇದು ಕೇವಲ ಯಾವುದೋ ಒಂದು ಸಾಮಾನ್ಯ ಸಂಸ್ಥೆಯಲ್ಲ, ಬದಲಾಗಿ ಇದು ಭಾರತೀಯ ರಿಸರ್ವ್ ಬ್ಯಾಂಕ್ನ ಸಂಪೂರ್ಣ ಒಡೆತನದಲ್ಲಿರೋ ಒಂದು ಪ್ರಬಲವಾದ ಅಂಗಸಂಸ್ಥೆ. ಸರಳವಾಗಿ ಹೇಳಬೇಕು ಅಂದ್ರೆ, ಸಣ್ಣ ಠೇವಣಿದಾರರನ್ನ ರಕ್ಷಿಸೋಕಂತಲೇ RBI ನೇಮಿಸಿರೋ ಒಬ್ಬ ಬಲಶಾಲಿ ಕಾವಲುಗಾರ ಅಂತಾನೆ ಹೇಳಬಹುದು. ಒಂದು ವೇಳೆ ಯಾವುದಾದ್ರೂ ಬ್ಯಾಂಕಿನಲ್ಲಿ ಬಿಕ್ಕಟ್ಟು ಎದುರಾದಾಗ ಜನ ಗಾಬರಿಯಾಗಿ ಒಮ್ಮೆಗೆ ಹಣ ಹಿಂಪಡೆಯೋಕೆ ಮುಗಿಬೀಳೋದನ್ನ, ಅಂದ್ರೆ ಬ್ಯಾಂಕ್ ರನ್ ಆಗೋದನ್ನ ತಪ್ಪಿಸಿ ಇಡೀ ಹಣಕಾಸು ವ್ಯವಸ್ಥೆಯನ್ನ ಸ್ಟೇಬಲ್ ಆಗಿಡೋದು ಇದರ ಮುಖ್ಯ ಕೆಲಸ. ಈ ಸಂಸ್ಥೆಯ ರಚನೆ ಎಷ್ಟೊಂದು ಸ್ಟ್ರಾಂಗ್ ಆಗಿದೆ ಅಂತ ಒಮ್ಮೆ ನೋಡಿ. ಇದು 50 ಕೋಟಿ ರೂಪಾಯಿಗಳ ಬಂಡವಾಳದೊಂದಿಗೆ ಕಾರ್ಯನಿರ್ವಹಿಸುತ್ತೆ ಮತ್ತು ಇದರ ಅಧ್ಯಕ್ಷತೆಯನ್ನ ಖುದ್ದು RBIನ ಡೆಪ್ಯೂಟಿ ಗವರ್ನರ್ ಅವರೇ ವಹಿಸಿರ್ತಾರೆ. ಇನ್ನೊಂದು ಬಹುಮುಖ್ಯವಾದ ಅಂಶ ಅಂದ್ರೆ, ಎಲ್ಲ ಕಮರ್ಷಿಯಲ್ ಬ್ಯಾಂಕ್ಗಳು, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಮತ್ತು ಸಹಕಾರಿ ಬ್ಯಾಂಕ್ಗಳು ಈ DICGCಯಲ್ಲಿ ರಿಜಿಸ್ಟರ್ ಆಗೋದು ಕಡ್ಡಾಯ. ಜನ ತಮ್ಮ ಹಣವನ್ನ ಮನೆಯಲ್ಲಿ ಬಚ್ಚಿಡೋ ಬದಲು ಧೈರ್ಯವಾಗಿ ಬ್ಯಾಂಕ್ನಲ್ಲಿ ಇಡ್ಲಿ ಅನ್ನೋ ದೊಡ್ಡ ಉದ್ದೇಶನೇ ಈ ಕಟ್ಟುನಿಟ್ಟಿನ ನಿಯಮದ ಹಿಂದಿದೆ. ಈಗ ಇಲ್ಲಿರುವ ಅತ್ಯಂತ ಕುತೂಹಲಕಾರಿ ವಿಷಯ ಏನಪ್ಪಾ ಅಂದ್ರೆ, ಈ 12 ಪೈಸೆ ಅನ್ನೋ ಸಣ್ಣ ಮೊತ್ತ. ಹೌದು, ಪ್ರತಿ 100 ರೂಪಾಯಿಗಳ ಠೇವಣಿಗೆ ಕೇವಲ 12 ಪೈಸೆಗಳ ಪ್ರೀಮಿಯಂ ಪಾವತಿಸಲಾಗುತ್ತೆ. ಆದ್ರೆ ಅಸಲಿ ಮ್ಯಾಜಿಕ್ ಇರೋದು ಎಲ್ಲಿ ಅಂದ್ರೆ, ಈ ಪ್ರೀಮಿಯಂ ಅನ್ನ ಬ್ಯಾಂಕ್ಗಳೇ ಸ್ವತಃ ಕಟ್ಟುತ್ತವೆ. ಅಂದ್ರೆ ಸಾಮಾನ್ಯ ಠೇವಣಿದಾರರಿಗೆ ಈ ಇನ್ಶೂರೆನ್ಸ್ ಸಂಪೂರ್ಣವಾಗಿ ಫ್ರೀ, ಉಚಿತವಾಗಿ ಸಿಗುತ್ತೆ. ಈ ಅದ್ಭುತವಾದ ವ್ಯವಸ್ಥೆ ಬ್ಯಾಂಕಿಂಗ್ ಅನ್ನ ಮತ್ತಷ್ಟು ಜನಸ್ನೇಹಿಯನ್ನಾಗಿ ಮಾಡಿದೆ ಅಲ್ವಾ? ವಿಭಾಗ 2: ವಾಸ್ತವವಾಗಿ ಯಾವುದಕ್ಕೆ ರಕ್ಷಣೆ ಇದೆ? ಇಷ್ಟೊತ್ ನಾವು ಈ ವ್ಯವಸ್ಥೆ ಅಂದ್ರೆ ಏನು ಅಂತ ನೋಡಿದ್ವಿ. ಈಗ ಪ್ರಾಯೋಗಿಕ ನಿಯಮಗಳ ಕಡೆಗೆ ಹೋಗೋಣ. ನಿಖರವಾಗಿ ಯಾವ್ಯಾವ ಹಣಕ್ಕೆ ಈ ಸುರಕ್ಷತಾ ಜಾಲದ ರಕ್ಷಣೆ ಸಿಗುತ್ತೆ ಅಂತ ನೋಡೋಣ. ನಾವೆಲ್ಲರೂ ದೈನಂದಿನ ಜೀವನದಲ್ಲಿ ಬಳಸೋ ಬಹುಪಾಲು ಖಾತೆಗಳು ಈ DICGC ವ್ಯಾಪ್ತಿಯಲ್ಲೇ ಬರ್ತವೆ. ಬ್ಯಾಂಕಿನಲ್ಲಿರೋ ಸೇವಿಂಗ್ಸ್ ಅಕೌಂಟ್, ಫಿಕ್ಸ್ಡ್ ಡೆಪಾಸಿಟ್, ಕರೆಂಟ್ ಅಕೌಂಟ್ ಮತ್ತು ರೆಕರಿಂಗ್ ಡೆಪಾಸಿಟ್ ಇವೆಲ್ಲವೂ ಈ ವಿಮೆಯ ಅಡಿಯಲ್ಲಿ ಕವರ್ ಆಗ್ತವೆ. ಅಷ್ಟೇ ಅಲ್ಲ, ಕೇವಲ ನಾವಿಟ್ಟಿರೋ ಅಸಲು ಹಣ ಮಾತ್ರವಲ್ಲ, ಅದಕ್ಕೆ ಬಂದಿರೋ ಬಡ್ಡಿ ಕೂಡ ಸೇರಿಕೊಂಡು ಸಂಪೂರ್ಣ ಮೊತ್ತಕ್ಕೆ ಈ ರಕ್ಷಣೆ ಸಿಗುತ್ತೆ ಅನ್ನೋದು ನಿಜಕ್ಕೂ ಸಮಾಧಾನಕರ ವಿಚಾರ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಎಲ್ಲಾ ತರಹದ ಠೇವಣಿಗಳಿಗೂ ಈ ರಕ್ಷಣೆ ಸಿಗೋದಿಲ್ಲ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ದೈನಂದಿನ ಠೇವಣಿಗಳಿಗೂ ಮತ್ತು ಸೆಕ್ಷನ್ 2G ಅಡಿಯಲ್ಲಿ ಬರುವ ವಿನಾಯಿತಿಗಳಿಗೂ ದೊಡ್ಡ ವ್ಯತ್ಯಾಸವಿದೆ. ವಿದೇಶಿ ಸರ್ಕಾರಗಳ ಠೇವಣಿಗಳು, ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳ ಹಣ, ಒಂದು ಬ್ಯಾಂಕ್ ಇನ್ನೊಂದು ಬ್ಯಾಂಕ್ನಲ್ಲಿ ಇಟ್ಟಿರೋ ಹಣ ಅಂದ್ರೆ ಇಂಟರ್ ಬ್ಯಾಂಕ್ ಡಿಪಾಸಿಟ್, ಮತ್ತು ಭಾರತದ ಹೊರಗೆ ಸ್ವೀಕರಿಸಲಾದ ಠೇವಣಿಗಳಿಗೆ ಈ ವಿಮಾ ರಕ್ಷಣೆ ಇರೋದಿಲ್ಲ. ಇದರ ಪ್ರಮುಖ ಉದ್ದೇಶ ಏನಪ್ಪಾ ಅಂದ್ರೆ, ಸಾಮಾನ್ಯ ಜನಸಾಮಾನ್ಯರನ್ನ ರಕ್ಷಿಸೋದು, ದೊಡ್ಡ ದೊಡ್ಡ ಸರ್ಕಾರಿ ಅಥವಾ ಸಾಂಸ್ಥಿಕ ನಿಧಿಗಳನ್ನಲ್ಲ. ವಿಭಾಗ 3: ಮ್ಯಾಜಿಕ್ ಸಂಖ್ಯೆಗಳು. ಈಗ ಈ ಕಾಯ್ದೆಲಿರೋ ಅತ್ಯಂತ ನಿರ್ಣಾಯಕ ಮತ್ತು ಪ್ರತಿಯೊಬ್ಬರೂ ತಿಳಿದುಕೊಳ್ಳೇಬೇಕಾದ ಕೆಲವು ಪ್ರಾಕ್ಟಿಕಲ್ ಅಂಕಿಅಂಶಗಳನ್ನ ನೋಡೋಣ ಬನ್ನಿ.
ಇಲ್ಲಿ ನಾವು ಗಮನಿಸಬೇಕಾದ ಅತ್ಯಂತ ಪ್ರಮುಖ ಅಂಶ ಅಂದ್ರೆ ಈ 5 ಲಕ್ಷ ರೂಪಾಯಿ ಸೆಕ್ಷನ್ 16ರ ಅಡಿಯಲ್ಲಿ ಸಿಗುವ ಖಾತರಿ ಮೊತ್ತ ಇದು. ಒಂದು ವೇಳೆ ಯಾವುದಾದ್ರೂ ಬ್ಯಾಂಕ್ ಮುಚ್ಚಿ ಹೋದ್ರೆ ಒಬ್ಬ ಠೇವಣಿದಾರನಿಗೆ ಒಂದು ಬ್ಯಾಂಕ್ನಲ್ಲಿ ಗರಿಷ್ಠ 5 ಲಕ್ಷ ರೂಪಾಯಿಗಳವರೆಗೆ ವಿಮಾ ರಕ್ಷಣೆ ಗ್ಯಾರಂಟಿಯಾಗಿ ಸಿಗುತ್ತೆ. 2026ರ ಹೊತ್ತಿಗೆ ಈ ಮಿತಿಯನ್ನ ಸ್ಪಷ್ಟವಾಗಿ ನಿಗದಿಪಡಿಸಲಾಗಿದೆ. ಅಂದ್ರೆ ನಮ್ಮ ಡೆಪಾಸಿಟ್ ಎಷ್ಟೇ ದೊಡ್ಡದಿದ್ರೂ ಸರಿ, ಕಾನೂನಿನ ಪ್ರಕಾರ ಗರಿಷ್ಠ 5 ಲಕ್ಷ ರೂಪಾಯಿಗಳವರೆಗಿನ ಭದ್ರತೆ ನಮ್ಗೆ ಪಕ್ಕಾ ಇರುತ್ತೆ. ಹಾಗಾದ್ರೆ ಈ 5 ಲಕ್ಷದ ಲೆಕ್ಕಾಚಾರ ಹೇಗೆ ನಡೆಯುತ್ತೆ? ಇಲ್ಲೇ ಇರೋದು ರೂಲ್ ಆಫ್ ಆಗ್ರಿಗೇಷನ್ ಅಥವಾ ಒಟ್ಟುಗೂಡಿಸುವಿಕೆ ನಿಯಮ. ಒಬ್ಬನೇ ವ್ಯಕ್ತಿ ಒಂದೇ ಬ್ಯಾಂಕಿನ ಬೇರೆ ಬೇರೆ ಬ್ರಾಂಚ್ಗಳಲ್ಲಿ 3-4 ಖಾತೆಗಳನ್ನು ಹೊಂದಿದ್ರೆ ಆ ಎಲ್ಲಾ ಅಕೌಂಟ್ಗಳ ಹಣವನ್ನ ಒಟ್ಟು ಸೇರಿಸಿ ಗರಿಷ್ಠ 5 ಲಕ್ಷದ ಮಿತಿಯನ್ನ ಅನ್ವಯಿಸಲಾಗತ್ತೆ. ಆದ್ರೆ ಇಲ್ಲೊಂದು ಆಸಕ್ತಿದಾಯಕ ಅಂಶ ಇದೆ. ಒಬ್ಬ ವ್ಯಕ್ತಿ ತನ್ನ ಸ್ವಂತ ಹೆಸರಿನಲ್ಲಿ ಒಂದು ಖಾತೆ ಹೊಂದಿದ್ದು ತನ್ನ ಅಪ್ರಾಪ್ತ ಮಗುವಿನ ಗಾರ್ಡಿಯನ್ ಆಗಿ ಅದೇ ಬ್ಯಾಂಕಿನಲ್ಲಿ ಮತ್ತೊಂದು ಖಾತೆ ಹೊಂದಿದ್ರೆ ಆ ವಿಭಿನ್ನ ಸಾಮರ್ಥ್ಯದ ಖಾತೆಗಳಿಗೆ ಪ್ರತ್ಯೇಕವಾಗಿ ಅಂದ್ರೆ ಸೆಪ್ರೇಟ್ ಆಗಿ ವಿಮೆ ಸಿಗತ್ತೆ. ಇದು ನಿಜಕ್ಕೂ ಒಂದು ಸೂಕ್ಷ್ಮವಾದ ನಿಯಮ ಅಲ್ವಾ? ಮತ್ತು ಈ ಒಂದು ಸಂಖ್ಯೆ ಕಾಯ್ದೆಯಲ್ಲಿ ತಂದಿರೋ ಮಹತ್ವದ ಬದಲಾವಣೆಯನ್ನ ಅದ್ಭುತವಾಗಿ ವಿವರಿಸುತ್ತೆ. 2021ರಲ್ಲಿ ತರಲಾದ ಸೆಕ್ಷನ್ 18A ನ ತಿದ್ದುಪಡಿ ವಿಮಾ ಹಣ ಪಾವತಿಗೆ ಕಟ್ಟುನಿಟ್ಟದ 90 ದಿನಗಳ ಟೈಮ್ ಲಿಮಿಟ್ ಅನ್ನ ಫಿಕ್ಸ್ ಮಾಡಿದೆ. ಈ 90 ದಿನಗಳ ನಿಯಮ ಇದೆಯಲ್ಲ, ಇದು ಅಕ್ಷರಶಃ ಒಂದು ಗೇಮ್ ಚೇಂಜರ್ ಅಂತಾನೆ ಹೇಳಬಹುದು. ಈ 90 ದಿನಗಳ ಲೈಫ್ಲೈನ್ ಹೇಗೆ ಕೆಲಸ ಮಾಡುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಮೊದಲನೇದಾಗಿ, ಬ್ಯಾಂಕ್ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದಾಗ RBI ಅದರ ಮೇಲೆ ಮೊರಟೋರಿಯಂ ಅಂದ್ರೆ ನಿರ್ಬಂಧಗಳನ್ನ ಹೇರುತ್ತೆ. ಎರಡನೇದಾಗಿ, ಬ್ಯಾಂಕ್ ಸಂಪೂರ್ಣವಾಗಿ ಮುಚ್ಚೋವರೆಗೂ ಕಾಯುವ ಅವಶ್ಯಕತೆ ಇಲ್ಲ. ಅದಕ್ಕೂ ಮೊದಲೇ DICGC ತನ್ನ ವಿಮಾ ಕ್ಲೇಮ್ಗಳನ್ನ ಪ್ರಾಸೆಸ್ ಮಾಡೋಕೆ ಶುರು ಮಾಡುತ್ತೆ. ಮತ್ತು ಫೈನಲ್ ಆಗಿ 90 ದಿನಗಳ ಒಳಗೆ ಠೇವಣಿದಾರರ ಕೈಗೆ ಅವರ ಹಣ ಸಿಗುತ್ತೆ. ಬ್ಯಾಂಕ್ ಲಾಕ್ಡೌನ್ ಆದಾಗ ದಿಕ್ಕು ತೋಚದೆ ಕಂಗಾಲಾಗುವ ಎಷ್ಟೋ ಕುಟುಂಬಗಳಿಗೆ ಇದು ತಕ್ಷಣದ ರಿಲೀಫ್ ಕೊಡುತ್ತೆ. ವಿಭಾಗ 4, ರಕ್ಷಣಾ ಕವಚವು ಹಣವನ್ನು ಮರಳಿ ಪಡೆಯುವುದು ಹೇಗೆ? ಈಗ ಸ್ವಲ್ಪ ಕಾನೂನಿನ ಪ್ರಕ್ರಿಯೆಗಳ ಕಡೆಗೆ ಗಮನಹರಿಸೋಣ. ಠೇವಣಿದಾರರಿಗೆ ಹಣ ಕೊಟ್ಟ ಮೇಲೆ DICGC ಆ ಹಣವನ್ನ ಎಲ್ಲಿಂದ ವಸೂಲಿ ಮಾಡುತ್ತೆ ಅನ್ನೋದು ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ ಸಬ್ರೋಗೇಷನ್ ಅನ್ನೋ ಒಂದು ಲೀಗಲ್ ಪದ ಬರ್ತದೆ. ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಒಮ್ಮೆ DICG ಠೇವಣಿದಾರರಿಗೆ ಹಣ ಪಾವತಿ ಮಾಡಿದ್ಮೇಲೆ ಆ ದಿವಾಳಿಯಾದ ಬ್ಯಾಂಕಿಂದ ಹಣವನ್ನ ವಸೂಲಿ ಮಾಡೋ ಠೇವಣಿದಾರನ ಹಕ್ಕು ಆಟೋಮ್ಯಾಟಿಕ್ ಆಗಿ DICGಗೆ ಟ್ರಾನ್ಸ್ಫರ್ ಆಗುತ್ತೆ. ಅಂದ್ರೆ ಠೇವಣಿದಾರನ ಜಾಗದಲ್ಲಿ ತಾನ್ನಿಂತು ವಿಫಲವಾದ ಬ್ಯಾಂಕಿನ ಉಳಿದ ಆಸ್ತಿಗಳನ್ನ ಮಾರಿ ತಾನು ಕೊಟ್ಟಿರೋ ಹಣವನ್ನ ರಿಕವರ್ ಮಾಡ್ಕೊಳ್ಳುವ ಪವರನ್ನ ನಿಗಮ ಪಡೆಯುತ್ತೆ. ಇದನ್ನ ಪ್ರಾಕ್ಟಿಕಲ್ ಆಗಿ ನೋಡೋಣ ಬನ್ನಿ. ನ್ಯಾಯಾಂಗದ 2 ಪ್ರಮುಖ ತೀರ್ಪುಗಳು DICGCಯ ಶಕ್ತಿಯನ್ನ ಹೇಗೆ ಸಾಬೀತುಪಡಿಸ್ತವೆ ಅಂತ ಈ ಕೇಸ್ಗಳು ತೋರಿಸ್ತವೆ. 2015ರ ಸುಪ್ರೀಂ ಕೋರ್ಟ್ ತೀರ್ಪು ಏನ್ ಹೇಳ್ತು ಅಂದ್ರೆ, ಬ್ಯಾಂಕಿನ ಆಸ್ತಿ ಮಾರಾಟದಿಂದ ಬಂದ ಹಣದಲ್ಲಿ ಮೊದಲ ಪಾಲು DICGCಗೆ ಸಿಗ್ಬೇಕು ಅಂತ ಸ್ಪಷ್ಟಪಡಿಸ್ತು. ಇದರಿಂದ ಮುಂದಿನ ಬಿಕ್ಕಟ್ಟುಗಳಿಗೆ ಹಣ ಸಿದ್ಧವಾಗಿರುತ್ತೆ. ಇನ್ನು 2016ರ ಹೈಕೋರ್ಟ್ ತೀರ್ಪು ರಾಜ್ಯದ ಸ್ಥಳೀಯ ಕಾನೂನುಗಳಿಗಿಂತ ಕೇಂದ್ರವ DICGC ಕಾನೂನೇ ಸುಪ್ರೀಂ ಅಂತ ಎತ್ತಿ ಹಿಡಿಯಿತು. ಈ ತೀರ್ಪುಗಳಿಂದ ನಮ್ಮ ಸುರಕ್ಷತಾ ಜಾಲ ಸದಾ ಸ್ಟ್ರಾಂಗ್ ಆಗಿರುತ್ತೆ ಅನ್ನೋದು ಖಚಿತವಾಗುತ್ತೆ. ವಿಭಾಗ 5, ಸಾಮಾನ್ಯ ಮನುಷ್ಯನ ಭರವಸೆ. ನಾವೀಗ ನಮ್ಮ ವಿಶ್ಲೇಷಣೆಯ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ಬರೀ ಕಾನೂನು ನಿಯಮಗಳನ್ನ ಆಚೆಗಿಟ್ಟು ಸಮಾಜದ ಮೇಲೆ ಇದು ಬೀರುವ ನೈಜ ಪರಿಣಾಮ ಏನು ಅನ್ನೋದನ್ನ ನೋಡೋಣ. ಈ 1961ರ DICGC ಕಾಯ್ದೆಯನ್ನೋದು ಕೇವಲ ಒಂದು ಡ್ರೈ ಆದ ಹಣಕಾಸು ನಿಯಮ ಅಷ್ಟೇ ಅಲ್ಲ. ಇದು ಆರ್ಥಿಕ ಸ್ಥಿರತೆಯನ್ನ ಕಾಪಾಡೋ ಜೊತೆಗೆ ಸಣ್ಣ ಉಳಿತಾಯಗಾರರಿಗೆ ಸಾಮಾಜಿಕ ನ್ಯಾಯವನ್ನ ಒದಗಿಸೋ ಒಂದು ಪವರ್ಫುಲ್ ಅಸ್ತ್ರ. ಇದು ಠೇವಣಿದಾರರ ಆಸ್ತಿ ಹಕ್ಕುಗಳನ್ನ ರಕ್ಷಿಸಲೇ ಇಡೀ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ಕಂಟ್ರೋಲ್ ಮಾಡೋ ಸರ್ಕಾರದ ಜವಾಬ್ದಾರಿಯ ನಡುವೆ ಒಂದು ಪರ್ಫೆಕ್ಟ್ ಬ್ಯಾಲೆನ್ಸ್ ಅನ್ನ ಸೃಷ್ಟಿಸಿದೆ. ಮೂಲ ಪಠ್ಯದಲ್ಲಿರೋ ಈ ಒಂದು ಸಾಲು ಎಂಥವರನ್ನಾದ್ರೂ ಚಿಂತನೆಗೆ ಹಚ್ಚಿದೆ. ಸಾಮಾನ್ಯ ಮನುಷ್ಯನ ಕೊನೆಯ ಭರವಸೆ. ಖಂಡಿತ ಇದು ಕೇವಲ 4 ಪದಗಳಲ್ಲ. ಇದು DICGCಯ ಅಸಲಿ ಉದ್ದೇಶ ಮತ್ತು ಅದರ ಹಿಂದೆಯೋ ಎಮೋಷನಲ್ ವ್ಯಾಲ್ಯೂವನ್ನ ತೋರಿಸುತ್ತೆ. ಎಷ್ಟೋ ಸಾಮಾನ್ಯ ಕುಟುಂಬಗಳ ಜೀವನ ಪೂರ್ತಿ ಕಷ್ಟಪಟ್ಟು ಕೂಡಿಟ್ಟ ಹಣವನ್ನ ಕಾಪಾಡೋ ಈ ವ್ಯವಸ್ಥೆ ನಿಜಕ್ಕೂ ಒಂದು ದೊಡ್ಡ ಆಶಾಕಿರಣ. ಈ ಒಂದು ಆಳವಾದ ಪ್ರಶ್ನೆಯೊಂದಿಗೆ ನಾವು ಇಂದಿನ ಈ ವಿವರಣೆಯನ್ನ ಮುಕ್ತಾಯಗೊಳಿಸೋಣ. ಒಬ್ಬ ನಾಗರಿಕನ ತನ್ನ ಸ್ವತ್ತಿನ ಮೇಲಿನ ಹಕ್ಕು ಮತ್ತು ಇಡೀ ಆರ್ಥಿಕತೆಯನ್ನ ಸುಸ್ಥಿತಿಯಲ್ಲಿಡಲು ಸರ್ಕಾರಕ್ಕೆ ಬೇಕಿರುವ ನಿಯಂತ್ರಣ, ಈ ಎರಡರ ನಡುವೆ ಒಂದು ಸಮಾಜ ಹೇಗೆ ಪರಿಪೂರ್ಣವಾದ ಸಮತೋಲನವನ್ನ ಸಾಧಿಸುತ್ತೆ ಯೋಚಿಸಿ ನೋಡಿ. DICGC ಕಾಯ್ದೆ ಇದಕ್ಕೆ ಅತ್ಯುತ್ತಮವಾದ ಉದಾಹರಣೆ. ಈ ಎಲ್ಲ ಮಹತ್ವದ ಮಾಹಿತಿಗಳನ್ನ ನಮ್ಮೊಂದಿಗೆ ಸೇರಿ ವಿಶ್ಲೇಷಣೆ ಮಾಡಿದ್ದಕ್ಕೆ ತುಂಬು ಧನ್ಯವಾದಗಳು.
ಇಂದಿನ ಈ ಸಂಚಿಕೆಯನ್ನ ಇಲ್ಲೇ ಮುಗಿಸೋಣ. ಮುಂದಿನ ಬಾರಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಸಿಗೋಣ.